ಹಾಯ್ ಫ್ರೆಂಡ್ಸ್, ಮುದ್ದು ಮಣಿಕಂಠ ಬ್ಲಾಗಿಗೆ ಸ್ವಾಗತ. ನಾನು ದಸರಾ ಹಬ್ಬದ ದಿನದ ಬ್ಲಾಗ್ ಶೂಟ್ ಮಾಡ್ಕೊಂಡಿದ್ನ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಅವತ್ತಿನ ದಿನ 4 ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಏನೆಲ್ಲ ಆಯ್ತಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡೋಣ ಬರ್ರಿ. ಇಲ್ಲೇ ನಾನು ತೊಗರಿಬೇಳೆ ಕಡ್ಲಿಬೇಳೆ ಹಾಕಿ ಕುದಿಸಾಕಿಟ್ಕೊಂಡಿನಿ ಹೋಳಿಗೆ ಮಾಡ್ಕೊಳಕ್ಕೆ. ಹೋಳಿಗೆ ಮಾಡ್ಕೊಳಕ್ಕೆ ಸ್ವಲ್ಪ ನೀರು ಮತ್ತು ಬೇಳೆ ಹಾಕಿ ಕುಕ್ಕರಿಗೆ ಹಾಕಿ ಕುದಿಸಾಕಿಟ್ಟಿನಿ. ಇಲ್ಲೇ ಹಿಟ್ಟು ನಾದ್ಕೊಳಕ್ಕೆ ಇಡಾಕತ್ತೀನಿ. ಅಂದರೆ ಹಿಟ್ಟು ನಾದಿಟ್ಟಿನಿ ಅಂದ್ರೆ ಸಾಫ್ಟಾಗಿ ನೆನಿತೈತಿ ಅಂತೇಳಿ ಕೆಟ್ಟ ನಾನು ಲೇಟಾಗಿ ಮಾಡ್ಕೊತೀನಿ. ಒಂದು 5-6 ಗಂಟೆಗೆ ಮಾಡ್ಕೊತೀನಿ. ಒಂದು 6 ಗಂಟೆಗೆ ಮಾಡಿದ್ರೆ ಅಂದ್ರೆ ಈಗ ಒಂದು 4 ಗಂಟೆ ಆಗೈತಿ. ಒಂದು 2 ತಾಸು ಇದು ಹೋಳಿಗೆ ಹಿಟ್ಟು ನೆನೆದ್ರಂದ್ರೆ ಮತ್ತು ಹೋಳಿಗೆ ಸಾಫ್ಟಾಗಿ ಬರ್ತಾವೆ ಅಂತೇಳಿ ಕೆಟ್ಟ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಹಿಟ್ಟು ನಾದಿ ಆಮೇಲೆ ಸ್ವಲ್ಪ ಎಣ್ಣೆನೂ ಹಾಕಿ ಮಿಜ್ಜಿ ಕೆಟ್ಟ ಸ್ವಲ್ಪ ಮ್ಯಾಗ ನೀರಿಂದ ತ್ಯಾವ ಮಾಡಿ ಇಡ್ತಿದ್ದೇನೆ. ಅಂದ್ರೆ ನೆನಿತೈತಿ. ಸ್ವಲ್ಪ ನಾನು ಗಟ್ಟಿ ನದಿನೇ ಈಗ ಅದು ನೀರಿನ ತ್ಯಾವ ಮಾಡಿದಂದ್ರೆ ಅದೆಲ್ಲ ನೀರು ಹಿರ್ಕೊಂಡು ಸಾಫ್ಟ್ ಆಗುತ್ತೆ ಅಂತಂದು ಸ್ವಲ್ಪ ನೀರು ಹಚ್ಕಟ್ಟ ಅದನ್ನು ಮುಚ್ಚಿಟ್ಟಿನಿ. ಈಗ ಇಲ್ಲೇ ಬ್ಯಾಳೆ ಕುದ್ದವು. ಬ್ಯಾಳೆ ಕುದ್ದಿದ್ದಕ್ಕೆ ಅವನ್ನ ಈ ಥರ ಬಸಗೊಂಡು ಇಟ್ಕೊಂಡಿನಿ. ಅದ್ರದ್ದು ಬ್ಯಾಳೆ ಕಟ್ಟು ಅದನ್ನು ಸಾಂಬಾರು ಕಟ್ಟಿನ ಸಾಂಬಾರು ಅಂತಾರಲ್ಲ ನಮ್ಮ ಕಡೆ, ಅದನ್ನು ಕಟ್ಟಿನ ಸಾಂಬಾರು ಮಾಡ್ಬೇಕಂತೇಳಿ ಅದನ್ನು ಬಸದಿಟ್ಕೊಂಡಿನಿ. ಇಲ್ಲೇ ಬ್ಯಾಳೆ ಸಪ್ರೇಟ್ ಮಾಡಿ ಇಟ್ಕೊಂಡಿನಿ. ಅದಕ್ಕೆ 1-3 ಏಲಕ್ಕಿನ ಸುಲಿದು ಹಾಕಿನಿ. ಸ್ವಲ್ಪ ಅದಕ್ಕೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕ್ಕೊಂಡು ಇದನ್ನು ವಾಪಸ್ಸು ಕುದಿಸಾಕಿಟ್ಕೋಬೇಕು. ಅಂದರೆ ಇದು ಹೋಳಿಗೆ ಹೂರಣ ಜಲ್ದಿ ಹಳಸಂಗಿಲ್ಲ. ಒಂದು 2-3 ದಿನ ಹೋಳಿಗಿದ್ರೂ ಅವು ಹೋಳಿಗೆ ಕೆಡಂಗಿಲ್ಲ ಅಂತ ಹೇಳ್ಕೊಂಡ್ರೆ ನಾನು ಈಗ ಬೆಲ್ಲ ಎಷ್ಟು ಬೇಕಷ್ಟು ಅದಕ್ಕೆ ಬೆಲ್ಲ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಇದನ್ನ ಕುದಿಸಾಕಿಟ್ಕೊತೀನಿ. ಇದನ್ನ ಕುದಿಸಾಕಿಟ್ಕೊಂಡು ಮತ್ತು ಬಾಕಿ ಎಲ್ಲ ಕೆಲಸ ಮಾಡ್ಕೋಬೇಕಂತ ಹೇಳ್ಕಟ್ಟ ಇದನ್ನ ಅಷ್ಟು ಮಿಕ್ಸ್ ಮಾಡ್ಕೊಂಡು ಕುದಿಸಾಕಿಟ್ಕೊತೀನಿ. ನಿಮ್ಗೆ ಇದು ಈಜಿ ರೆಸಿಪಿ ಅನಿಸ್ತೈತಿ. ಯಾರಿಗಾರ ಹೋಳಿಗೆ ಮಾಡೋಕ್ಕೆ ಬರಲಾರ ಅನ್ನೋರು ಈ ಥರ ಮೆಥಡಿಂದ ಫಾಲೋ ಮಾಡಿದ್ರೆ ನಿಮ್ಗೆ ಪಕ್ಕ ಹೋಳಿಗೆ ಬರ್ತಾವೆ. ಬಾಕಿ ಎಲ್ಲ ಬಾಂಡೆ ಮಧ್ಯಾಹ್ನ ಊಟ ಮಾಡಿದ್ವೆಲ್ಲ ಬಾಂಡೆ ಇದ್ದು ಅಷ್ಟು ಜೋಡಿಸಿಟ್ಕೊಂಡೆ. ಇದು ಅಷ್ಟರೊಳಗೆ ಕುದಿತ್ತು. ಮತ್ತು ಇದನ್ನು ಈ ಕಡೆ ಸೈಡಿಗೆ ಅದು ಕಟ್ಟು ಬಸ್ಕೊಂಡಿದ್ದೆಲ್ಲ ಈ ಕಡೆ ಸಾಂಬಾರನ್ನು ಮಾಡ್ಕೊಳಕತ್ತೀನಿ ಸಿಂಪಲ್ಲಾಗಿ. ಸಾಂಬಾರು ರೆಸಿಪಿ ಮತ್ತು ನಾನು ಯಾವಾಗಾರ ಶೇರ್ ಮಾಡ್ತೀನಿ ಅಂತ ಹೇಳ್ಕಟ್ಟ ಈಗ ಪೂರ ಶೇರ್ ಮಾಡಲಿಲ್ಲ. ಸ್ವಲ್ಪ ಸಾಯಂಕಾಲದಿಂದ ಅಡುಗೆ ಮಾಡಾಕ್ತಿದ್ನೆಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ ಹಂಗೆ ಪಟ ಮಾಡ್ಕೊಂಡೆ. ಇಲ್ಲೇ ಕಟ್ಟಿನ ಸಾಂಬಾರನ್ನು ಅದನ್ನು ಒಗ್ಗರಣೆ ಹಾಕಿಟ್ಕೊಂಡಿದ್ನೆಲ್ಲ ಕುದ್ದಿತ್ತು. ಅದಕ್ಕೆ ಹುಂಚೆಯನ್ನು ಎಲ್ಲ ಹುಳಿ ಹಾಕಿ ಮಾಡಿ ಇಟ್ಕೊಂಡಿದ್ನೆ. ಈಗ ಅದಕ್ಕೆ ಕಟ್ಟು ಸುರಿದು ಇದನ್ನ ಕುದಿಸಿದ್ರಂದ್ರೆ ನಮ್ಗೆ ಕಟ್ಟಿನ ಸಾಂಬಾರು ರೆಡಿ ಆಗುತ್ತೆ. ಹಾಗಾಗಿ ಇಲ್ಲೇ ಈ ಕಡೆ ಅದನ್ನ ಮಿಕ್ಸಿಗೆ ಹೂರಣ ರೆಡಿಯಾಗಿತ್ತು. ಅದು ಬೇಳೆ ಎಲ್ಲ ಕುದಿತ್ತಲ್ಲ, ಅದನ್ನ ಮಿಕ್ಸಿಗೆ ಹಾಕೊಂಡು ಹೂರಣನೂ ರೆಡಿ ಮಾಡ್ಕೊಳಕತ್ತೀನಿ. ಹೂರಣ ರುಬ್ಕೊಂಡ್ರಂದ್ರೆ ಹೋಳಿಗೆ ಮಾಡೋಕೆ ಈಜಿ ಆಗುತ್ತೆ. ಮತ್ತು ಸ್ವಲ್ಪ ಸುಡ್ತಿರ್ತೈತಲ್ಲ, ಈಗ ರುಬ್ಬಿದ್ರಂದ್ರೆ ಸಾಫ್ಟಾಗಿ ಹೂರಣ ಚಲೋ ಆಗುತ್ತೆ ಮಿಕ್ಸಿ ಒಳಗೆ. ಆಮೇಲೆ ಇದು ಸ್ವಲ್ಪ ತಣ್ಣಗಾಗಬೇಕು. ಮತ್ತು ಸುಡ್ತಿರ್ತೈತಲ್ಲ, ಇದು ಸ್ವಲ್ಪ ತಣ್ಣಗಾದ್ಮೇಲೆ ಹೋಳಿಗೆ ಮಾಡೋಕೆ ಬೇಕಲ್ಲ, ಅದಕ್ಕೆ ಜಲ್ದಿನ ಸ್ವಲ್ಪ ಇದನ್ನ ರುಬ್ಬಿಟ್ರಂದ್ರೆ ಆಗುತ್ತೆ ಅಂತೇಳಿ ರುಬ್ಬಿಟ್ಟನೆ. ಈಗ ಈ ಕಡೆ ಸಾಂಬಾರನ್ನು ಎಲ್ಲ ಕುದಿಯಾಗ್ತೈತಿ. ಇವತ್ತಿನ ದಿನ ಏನಂದ್ರೆ ನಮ್ಮ ಕಡೆ ಊರೊಳಗೆ ಭಾಳ ಚಂದ ಮಾಡ್ತಾರೆ. ಏನಾರು ಗಾಡಿ ಇದ್ರಂದೆಲ್ಲ ಗಾಡಿ ಎಲ್ಲ ಪೂಜೆ ಮಾಡೋದು. ಮತ್ತು ಹೊಳೆ ನಮ್ಮ ಕಡೆ ಅದು ಜೋಳದ ದಂಟು ಅಂತಾರೆ. ಜೋಳದ ದಂಟು ಮತ್ತು ಬನ್ನಿ ತಪ್ಪಲ ಎಲ್ಲ ತಂದಿಟ್ಟು ಮನೆಯೊಳಗೆಲ್ಲ ಪೂಜೆ ಮಾಡ್ತಾರೆ. ಮತ್ತು ಹೊಳ್ಳೆ ದೇವ್ರಿಗೂ ಮನೆಯವ್ರಿಗೆಲ್ಲರಿಗೂ ಬಂಗಾರ ನೀವು ಬಂಗಾರ ಆಗಿರಿ ಅಂಥೇಳಿ ಕೊಡ್ತಾರೆ. ಈ ಥರ ಇಲ್ಲೇ ನಾವು ಬನ್ನಿ ಗಿಡ ಇರಲಿಲ್ಲ. ನಮ್ಮ ಮನೆಯವರು ಹುಡುಕಾಡಿದ್ರು ಸಿಗಲಿಲ್ಲ. ದೂರೇನೋ ಎಲ್ಲೇ ಇತ್ತಂತ. ಆಮೇಲೆ ನಾನು ಅಲ್ಲಿ ಡ್ಯೂಟಿಗೆ ಹೋಗಿದ್ರು ಹೋಗಿ ತೊಗೊಂಬರಕ್ಕೂ ಲೇಟ್ ಆಗಿತ್ತಂತ ಮತ್ತೆ ಹೋಗಲಿಲ್ಲ. ಹಾಗಾಗಿ ನಾವು ಮನ್ಯಾಗ ಸಿಂಪಲ್ಲಾಗಿ ಎಲ್ಲ ಹೋಳಿಗೆನೂ ಮಾಡಿ ಮುಗಿಸ್ಕೊಳಕತ್ತೀನಿ. ಹಂಗೆ ಈ ಥರ ಸ್ವಲ್ಪ ಹಿಟ್ಟು ತೊಗೋಬೇಕು. ಹಿಟ್ಟು ಸಾಫ್ಟಾಗಿ ನೆನೆದಿತ್ತು. ನಮ್ಗೆ ಎಷ್ಟು ಬೇಕಷ್ಟು ಹೂರಣ ಇಟ್ಕೊಂಡು ನಾವು ಹಿಟ್ಟು ಕನಕ ಎಷ್ಟು ತೊಗೊಂಡಿರ್ತೀವಿ ಅದ್ರದ್ದು ಹಿಸಾಬ್ಸಿನೊಳಗೆ ನಾವು ಹಂಗೆ ಈ ಥರ ಕನಕ ಇಟ್ಕೊಂಡು ಕೆಟ್ಟ ತುಂಬ್ಕೊಂಡು ನೀಟಾಗಿ ಇದು ಹಿಟ್ಟು ಚಲೋ ನೆನೆದಿತ್ತಂದ್ರೆ ಹೋಳಿಗೆ ಅಂತೂ ಈಜಿಯಾಗಿ ಮಾಡೋಕ್ಕೆ ಬರದೇ ಇರೋರು ಮಾಡ್ತಾರೆ. ಆ ಥರ ಸಾಫ್ಟಾಗಿ ಹೋಳಿಗೆ ಬರ್ತಾವೆ. ನಾನು ಅಷ್ಟು ಹೋಳಿಗೆ ಮಾಡಿ ಮುಗಿಸಿದ್ದೆ. ನನ್ನ ಮಗಳೂ ನಾನು ಹೋಳಿಗೆ ಮಾಡೋದು ನೋಡಿ ಆಕಿ ಸ್ವಲ್ಪ ಹಿಟ್ಟು ತೊಗೊಂಡಳ. ನನಗೆ ಲತ್ತಿಗುಣಿ ಕೊಡು ಅಂತಂದು ಬಂದಿಲ್ಲ ನಿಂತಾಳ ನೋಡು. ನಾನು ತಡಿಯವ ಅಂತ ಹೇಳಿದ್ರು ಇಲ್ಲ, ನಾನು ಅಲ್ಲಿ ಮಾಡತ್ತೀನಿ ನನಗೆ ಲತ್ತಿಗುಣಿ ಕೊಡು ಅಂತ ಅನ್ನೋದಿದ್ದು. ನಾನು ಸ್ವಲ್ಪ ಹೋಳಿಗೆ ಮಾಡತ್ತೀನಿ ತಡಿ, ಹೋಳಿಗೆ ಮಾಡಿ ಕೊಡ್ತೀನಿ ಅಂದ್ರೂ ಕೈಯಾಗ ಲತ್ತಿಗುಣಿ ಹಿಡ್ಕೊಂಡು ಹಂಗೆ ಮಾತಾಡ್ಕೊತ ಅಲ್ಲೇ ನಾನು ಚಪಾತಿ ಮಾಡತ್ತೀನಿ ನನಗೆ ಕೊಡು ಅಂತ ನಿಂತಾಳ ನನ್ನ ಮಗಳು. ಈಗ ನಾನು ಈ ಥರ ಹಿಂಗೆ ತುಂಬ್ಕೊಂಡು ಹೋಳಿಗೆ ಮಾಡ್ಕೋಬೇಕು. ಈ ಥರ ಎಲ್ಲ ಅದು ಏನು ಹೂರಣ ಕಾಣ್ಲಾರಂಗೆ ಚಲೋ ಅಂತಾಗ ಅದನ್ನ ಪೂರಾ ಹಿಟ್ಟಿನಿಂದ ಕವರ್ ಮಾಡ್ಕೋಬೇಕು. ಅಂದ್ರೆ ಅದು ಹೂರಣ ಹೊರಗೆ ಬರೋಂಗಿಲ್ಲ. ಆಮೇಲೆ ಸಾಫ್ಟ್ ಆಗುತ್ತೆ. ಫಸ್ಟ್ನೇದು ಮಾಡುವತ್ನಿ ನಾವು ಲತ್ತಿಗುಣಿಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡಿದ್ರಂದ್ರೆ ಅದು ಹೋಳಿಗೆ ಅಂಟ್ಕೊಳ್ಳೋಂಗಿಲ್ಲ. ಹಾಗಾಗಿ ಚಲೋ ಬರುತ್ತೆ. ಹಂಗೆ ಈ ಥರ ಸಾಫ್ಟಾಗಿ ನಾನು ಅಷ್ಟೇನು ದೊಡ್ಡ ಮಾಡಿಲ್ಲ, ಸಣ್ಣ ಮಾಡೀನಿ. ಸ್ವಲ್ಪ ಹಿಟ್ಟು ನಾದ್ಕೊಂಡಿದ್ದೆ. ಅಷ್ಟು ಹಿಟ್ಟಿನಾಗ ಒಂದು 20 ಹೋಳಿಗೆ ಅಷ್ಟಾಗಿದ್ದು ನಾನು ಸಣ್ಣ ಮಾಡ್ಕೊಂಡಿದ್ದಕ್ಕೆ.
ಸಣ್ಣ ಸಣ್ಣ ಮಾಡ್ಕೊಂಡಿದ್ದಕ್ಕೆ ನಾನು ಅಷ್ಟೇ ಹಿಟ್ಟಿಗೆ ಒಂದು 20 ಹೋಳಿಗೆ ಇದ್ದು. ಇನ್ನು ನಾನು ಸ್ವಲ್ಪ ಹೂರ್ಣ ಉಳಿಸಿದ್ದೆ, ಯಾಕಂದ್ರೆ ನಾವು ಯಾವಾಗಾರ ಮಾಡ್ಕೊಂಡು ತಿನ್ನೋ ಹೊತ್ತಿನಾಗ ಫ್ರಿಜ್ನಾಗ ಇಟ್ಟು ಅಂದ್ರೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು ಅಂತೇಳಿ ಕೆಟ್ಟ ಸ್ವಲ್ಪ ಹೂರ್ಣನೂ ಎತ್ತಿಟ್ಟು ನಾನು ಅಷ್ಟು ಹೋಳಿಗೆ ಮಾಡ್ಕೊಂಡು ಮುಗಿಸಿದ್ದೆ. ನಿಮ್ಗೆ ಈಗ ಈ ಥರ ನೀಟಾಗಿ ಮಾಡೋದು ನಾನು ಹೋಳಿಗೆ ಮಾಡೋದು ತೋರಿಸೀನಿ. ನಿಮಗೂ ಯಾರು ಬರದೇ ಇರೋರು ನೀವು ಒಂದ್ಸರಿ ಟ್ರೈ ಮಾಡ್ಬೋದು ಈ ಥರ ಹೋಳಿಗೆ. ಮತ್ತು ಯಾವ ಥರ ಹೋಳಿಗೆ ಬಂದಾವಂತ ನೀವು ಕಮೆಂಟ್ನೊಳಗೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಿತ್ತಂತ. ಬ್ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹೊಸ್ದಾಗಿ ನೋಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಾರ ಚಾನಲ್ ನೋಡಿದ್ರು ಪೂರ್ತಿಯಾಗಿ ನೋಡಿರಿ. ನಮ್ಮ ಚಾನಲೆಲ್ಲ ನೋಡಿದವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಚಾನಲ್ಗೆ ಒಂದು ಅಕ್ಕಗಳು ಎಷ್ಟೊಂದು ಜನ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಾನು ಇದೇ ಥರ ನಿಮಗೂ ಸಪೋರ್ಟ್ ಮಾಡ್ತೀನಿ. ಈಗ ಮಸ್ತ್ ಬಂದಾವೆ ನೋಡಿರಿ. ಅರಿಶಿನ ಪುಡಿ ಹಾಕಿದ್ವಲ್ಲ ಹೋಳಿಗೆ ಹಿಟ್ಟಿನದಕ್ಕೆ ಕಲರ್ ಎಷ್ಟು ಚಂದ ಬಂದಾವೆ. ಇದೇ ಥರ ನಾನು ನಿಮ್ಗೆ ಈಗ ಇನ್ನೊಂದು ತುಂಬು ತೋರ್ಸಾತೀನಿ. ಹಾಗೆಲ್ಲ ನನ್ನ ಮಗಳ ಜೊತೆ ಮಾತಾಡತ್ತಿದ್ಲು, ಹಂಗಾಗಿ ಪೂರ ತೋರಿಸಿದ್ದಿಲ್ಲ. ಈಗ ನಾನು ನಿಮ್ಗೆ ಪೂರ ತುಂಬುದೀಗ ಈ ಥರ ತೋರ್ಸಾಕ್ತೀನಿ. ಹಂಗೆ ಈ ಥರ ತುಂಬ್ಕೋಬೇಕು ಅಷ್ಟು. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇದು ಸ್ವಲ್ಪ ನಾನು ದಸರಾ ಆದ 2 ದಿನಕ್ಕೆ ನಾನು ಇದನ್ನ ವಿಡಿಯೋ ಅಪ್ಲೋಡ್ ಮಾಡತ್ತೀನಿ. ಲೇಟಾಗಿ ವಿಶ್ ಮಾಡೋಣಂತ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಸ್ವಲ್ಪ ಬೇರೆ ಕೆಲಸ ಇತ್ತು ನನಗೆ, ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬೇರೆ ಕೆಲಸ ಇತ್ತು. ಹಾಗಾಗಿ ಈಗ ಮಕ್ಕಳು ಸೂಟಿ ಅದಾವ, ಮಕ್ಕಳಿಗೆ ಸ್ವಲ್ಪ ರಜಾ ಹೋಮ್ವರ್ಕ್ ಕೊಟ್ಬಿಟ್ಟಾರ, ಅವನ್ನೆಲ್ಲ ಮಾಡಿಸ್ಬೇಕು. ಹಾಗಾಗಿ ಸ್ವಲ್ಪ ಅದು ಒಂದಿತ್ತು. ಈಗ ಫೈನಲಾಗಿ ಅಷ್ಟು ಹೋಳಿಗೆ ನಾನು ನಿಮ್ಗೆ ಮಾಡಿ ತೋರ್ಸಾಕ್ತೀನಿ ನೋಡ್ರಿ. ಅಷ್ಟು ಹಿಟ್ಟಿನೊಳಗೆ ಇಷ್ಟು ಹೋಳಿಗೆಗೆ ಒಂದು ಹೋಳಿಗೆ ಹರಿದಿಲ್ಲ. ಹಂಗೆ ನಾನು ಅಷ್ಟು ಅನ್ನ ಒಂದು ಸಾನಿಗೆ ಹಾಕ್ಯಾಟ ಅದ್ರೊಳಗೆ ಒಂದು ಅರಿವಿ ಹಾಸ್ಕ್ಯಾಟ ಅದ್ರೊಳಗೆ ಇಡತ್ತೀನಿ. ಅಂದರೆ ಇದು ಶಕ್ತಿ ಆಗ್ಬಾರ್ದು ಅಂಥೇಳಿ ಕ್ಯಾಟ ಇಟ್ಕೊಳಕತ್ತೀನಿ. ಅರ್ಬಿ ಒಳಗೆ ಹಾಕಿ ಇವನು ಅಷ್ಟು ಹೋಳಿಗೆ ಇಟ್ಕೊಂಡ್ರಂದ್ರೆ ಒಂದು ಅರ್ಬಿವೆಲ್ಲ ಮುಚ್ಚಿ ಒಂದು ತಾಟ್ ಮುಚ್ಚಿಬಿಟ್ರೆ ಸಾಫ್ಟಾಗಿರ್ತವೆ ಹೋಳಿಗೆ, ಏನು ಬಿರುಸಾಗಲ್ಲ. ಹಂಗಾಗಿ ಸ್ವಲ್ಪ ಮತ್ತು ದಂಡೆಲ್ಲ ಬಿರುಸಾಗ್ಬಿಟ್ರೆ ತಿನ್ನೋಕೆ ಸರಿ ಅನಿಸಲ್ಲ ಅಂತ ಹೇಳ್ಬಿಟ್ಟ ಈ ಥರ ಅಷ್ಟವನ್ನ ಇಟ್ಕೊಂಡು ನೋಡ್ರಿ ಈ ಥರ ಬಂದವು. ಆಮೇಲೆ ಎಲ್ಲ ಅಡುಗೆ ಎಲ್ಲ ಮಾಡೋದು ಮುಗಿಸಿದ್ನೆ. ಅಡುಗೆ ಎಲ್ಲ ಮಾಡೋದು ಮುಗಿಸ್ಕ್ಯಾಟ ಇಲ್ಲಿ ನಮ್ಮ ಮನೆಯವರು ಇವತ್ತು ಮತ್ತು ದಸರಾ ಹಬ್ಬದ ಮೇಲೆ ಎಲ್ಲ ಗಾಡಿ ಎಲ್ಲ ಪೂಜೆ ಮಾಡ್ತಾರೆ. ಹಾಗಾಗಿ ಅವರು ಬೈಕು ನನ್ನ ಮಗಂದು ಸೈಕಲ್ ಪೂಜೆ ಮಾಡತ್ತಿದ್ರು. ಹಿಂಗೆ ಸಿಂಪಲಾಗಿ ಏನು ಪೂಜೆ ಮಾಡಿದ್ವಿ. ಊರ ಕಡೆ ಆದ್ರೆ ನಿಂಬೆ ಹಣ್ಣು ಹಾರ ಎಲ್ಲ ತೊಗೊಂಬಂದು ಚೆಂದಾಗಿ ಪೂಜೆ ಮಾಡ್ತಾರೆ. ಇಲ್ಲಿ ನಾವು ಆದ್ರೂ ಸಿಂಪಲಾಗಿ ಹೂವು ಇದ್ದು ಸ್ವಲ್ಪ ಹೂವನ್ನು ಇಟ್ಟು ಇವತ್ತಿ ಕುಕ್ಕು ಮೇಲೆ ಹಚ್ಚಿ ಪೂಜೆ ಮಾಡಿದ್ವಿ. ಮತ್ತು ಇಲ್ಲಿ ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಸ್ವಲ್ಪ ಸಂಡಿಗೆ ಕರಿದಿತ್ತು, ಅದನ್ನು ಇವಾಗ ಮಾಡ್ಕೊಂಡಾದ್ಮೇಲೆ ಈಗ ದೇವರಿಗೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳಕತ್ತೀನಿ. ಸ್ವಲ್ಪ ಅನ್ನ ಪಲ್ಯ ಸಾಂಬಾರು ಮತ್ತು ಏನೇನೆಲ್ಲ ಅಡುಗೆ ಮಾಡಿದ್ದು ಸ್ವಲ್ಪ ಎಲ್ಲ ಪ್ಲೇಟಿಗೆ ಇಟ್ಟು ಈಗ ಇಲ್ಲಿ ನಾವು ಪೂಜೆ ಮಾಡ್ಕೊಳತ್ತೀನಿ ನೋಡ್ರಿ. ಸಿಂಪಲಾಗಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ. ಈ ಬ್ಲಾಗು ಯಾರ್ಯಾರಿಗೆ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡೋದು ಮರಿಬೇಡ್ರಿ. ಲೈಕ್ ಮಾಡಲ್ಲ, ಬರೀ ವಿಡಿಯೋ ನೋಡ್ತೀರಿ, ಲೈಕ್ ಮಾಡಲ್ಲ. ಲೈಕ್ ಮಾಡಿರಿ. ಈಗ ಈ ಥರ ಎಲ್ಲ ಪೂಜೆ ಮುಗಿಸ್ಕೊಂಡ್ವಿ. ನನ್ನ ಮಕ್ಕಳು ಬಂದು ಅವರು ಆರತಿ ಎಲ್ಲ ತೊಗೊಂಡು ನೋಡ್ರಿ. ಏನು ಅನ್ನಿಸ್ತಂತ ನೀವು ಹೇಳ್ರಿ. ಈಗ ಇಲ್ಲೇ ನಮ್ಮ ಕಡೆ ನೀವು ಬಂಗಾರ ಆಗೋಣ ಅಂತೇಳಿ ಕೆಟ್ಟ ಅದು ಪತ್ರಿ ಇರ್ತೈತಲ್ಲ ಬನ್ನಿ ತಪ್ಪಲ, ಅದನ್ನ ಕೊಟ್ಟು ಈಗ ಈ ಥರ ಎಲ್ಲ ದೊಡ್ಡವ್ರಿಗೆ ಸಣ್ಣವ್ರಿಗೆ ಎಲ್ಲರಿಗೆ ಕೊಟ್ಟು ವರ್ಷ ಪೂರ್ತಿ ಅದನ್ನ ಕೊಟ್ಟು ನೀವು ಬಂಗಾರದಂಗೆ ಇರೋಣ ಅಂತ ಹೇಳಿ ಮಾಡ್ತಾರೆ. ಹಾಗಾಗಿ ನಮ್ಮ ಹತ್ರ ಅದು ಬನ್ನಿದು ಇರಲಿಲ್ಲ. ಹಾಗಾಗಿ ನಾವು ಹೂವು ಇದ್ದು ಹೂಲೆನ ಮಾಡಿ ನೀವು ಬಂಗಾರ ಆಗಿರೋಣ ಅಂತೇಳಿ ಕೆಟ್ಟ ಅಷ್ಟು ಮಕ್ಕಳು ನಾವು ನಮ್ಮ ಮನೆಯವರು ಎಲ್ಲರೂ ಮಾಡಿದ್ವಿ. ನಮ್ಮ ಮನೆಯವ್ರದ್ದು ದೊಡ್ಡವರೆಲ್ಲ, ಹಾಗಾಗಿ ಎಲ್ಲರೂ ಅದಕ್ಕೂ ನಮ್ಮ ಮನೆಯವ್ರಿಗೆ ಕಾಲು ಮುಗಿದ್ರು, ಅವ್ರ ಕಡೆಯಿಂದ ಆಶೀರ್ವಾದ ತೊಗೊಂಡ್ರು. ಹೆಂಗಿತ್ತಂತ ನೀವು ಕಮೆಂಟ್ನೊಳಗೆ ಹೇಳ್ರಿ. ಆಮೇಲೆ ಫೈನಲಾಗಿ ನಾವು ಊಟ ಮುಗಿಸ್ಕೊಂಡಿವ್ರಿ. ಇವತ್ತಿನ ದಿನ ಈ ಥರ ಇತ್ತು ನೋಡಿ ಬ್ಲಾಗ್. ಯಾರಿಗೆಲ್ಲ ಇಷ್ಟ ಆಯ್ತಾ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ನಮ್ಮ ವಿಡಿಯೋ ನೋಡಿದ್ದಕ್ಕೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್. ಥ್ಯಾಂಕ್ ಯು.